ಹೇ ಗೈಸ್, ಏನ್ ಮಾಡ್ತಿದ್ದಾರೆ ಎಲ್ಲರೂ? ಸೊ ಇವತ್ತಿನ ಲಾಗು ಸ್ವಲ್ಪ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾರ್ಮಲ್ ಡೈಲಿ ಲಾಗ್ ಇರೋದಿಲ್ಲ. ಯಾಕಂದ್ರೆ ಪ್ರಮೋಷನ್ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೆ, ಹೇಳಿದ್ನಲ್ಲ ನಿಮ್ಗೆ. ಸೊ ಟ್ಯೂಷನ್ ಸೆಂಟರ್ದು ಒಂದು ಪ್ರಮೋಷನ್ ಮಾಡೋದಿದೆ ಅಂತ. ಸೊ ಆ ವಿಡಿಯೋಗೋಸ್ಕರ ಬಂದಿದ್ದೆ. ಮಾರ್ನಿಂಗ್ ಇಂದ ಸ್ವಲ್ಪ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ಸರ್. ಸೊ ಈಗ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಆಯ್ತು. ಸೊ ಅದಕ್ಕೋಸ್ಕರ ಬಂದಿದೆ. ಸೊ ಓಕೆ, ನೋಡೋಣ ಗೈಸ್ ಸರ್ ಏನಂತಾರೆ, ಏನೇನ್ ಬೆನಿಫಿಟ್ಸ್ ಇದೆ, ಏನೇನ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ, ಏನೇನ್ ಕೋರ್ಸಸ್ ಕೊಡ್ತಾರೆ, ನೋಡೋಣ ಏನೇನಂತ, ಫೀಸ್ ಎಷ್ಟು ಎಲ್ಲ ಮಾತಾಡೋಣ. ಸರ್ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಪ್ರೊವೈಡ್ ಮಾಡ್ಬೋದು. ಓಕೆ ನೋಡೋಣ ಗೈಸ್. ನೋಡಿ ಅಲ್ಲಿ ಚಂದ್ರ ಕೂಡ ಕಾಣಿಸ್ತಿದ್ದಾನೆ. ಓಕೆ ಗೈಸ್, ಬೇಗ ಬೇಗ ವಿಡಿಯೋ ಮಾಡಿ ಆಮೇಲೆ ಎಡಿಟ್ ಮಾಡಿ ಶೆಡ್ಯೂಲ್ ಕೂಡ ಮಾಡಬೇಕು. ಮಾರ್ನಿಂಗ್ ಇಂದ ಅಂತದ್ದೇನು ಮಾಡಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋದು ಬೇಡ ಅನಿಸ್ತು. ನಾರ್ಮಲ್ ಇತ್ತು. ಸೊ ಮತ್ತೆ ಬೋರ್ ಆಗ್ತೀರಾ ನೀವು ನೋಡಿ ಅಂತ ಅನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಪ್ರಮೋಷನ್ ಆಗಿರುತ್ತೆ. ನೆಕ್ಸ್ಟ್ ಬ್ಲಾಗ್ ಇಂದ ಸ್ವಲ್ಪ ಚಾಲೆಂಜಸ್ ಎಲ್ಲ ಲಿಸ್ಟ್ ಮಾಡಿದ್ದೀನಿ. ಓಕೆ ಗೈಸ್, ಬನ್ನಿ ಸರ್ ಜೊತೆ ಮಾತಾಡೋಣ. ಲೆಟ್ಸ್ ಗೋ. ಗ್ರೀಟಿಂಗ್ಸ್ ಎವ್ರಿವನ್, ಎಲ್ಲವರಿಗೂ ಶುಭಾಶಯಗಳು. ನಮ್ಮ ಅಂಕೋಲಾ ಮತ್ತೆ ಸುತ್ತಮುತ್ತಲಿನ ಊರುಗಳಲ್ಲಿ ಇರೋ ಎಲ್ಲಾ ವಿದ್ಯಾರ್ಥಿಗಳ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೇನೆ. ಐ ವಾಂಟ್ ಟು ಬ್ರಿಂಗ್ ಇಟ್ ಯುವರ್ ಅಟೆನ್ಷನ್, ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್. ನಮ್ದು ವಿಶ್ವಜ್ಯೋತಿ ಟ್ಯುಟೋರಿಯಲ್ಸ್ ಅಂತ ಟ್ಯೂಷನ್ ಸೆಂಟರ್ ಇದೆ ಅಂಕೋಲಾದಲ್ಲಿ. ಅದು ಸಪ್ನಾ ಹೋಟೆಲ್ ಪಕ್ಕದಲ್ಲಿ ಒಂದು ವೆಲ್ಡಿಂಗ್ ಶಾಪ್ ಇದೆ. ಆ ವೆಲ್ಡಿಂಗ್ ಶಾಪ್ ಬಿಲ್ಡಿಂಗ್ ನಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ಟ್ಯೂಷನ್ ಅನ್ನ ನಡೆಸ್ತಾ ಇದ್ದೇವೆ ಕಳೆದ 5 ವರ್ಷಗಳಿಂದ. From past 5 years, we have been giving a quality training to students, irrespective of the age. ಯಾವುದೇ ಏಜ್ ನವರು ಇರಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು 5 ವರ್ಷದಿಂದ ಹಿಡಿದು ಎಷ್ಟೇ ವರ್ಷದವರೆಗಾದ್ರೂ ನಾವು ಅವರಿಗೆ ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇವೆ. ಯಾವ ಸ್ಪೋಕನ್ ಇಂಗ್ಲಿಷ್ ಅಂತ ಬಂದಾಗ ಯಾವುದೇ ಏಜ್ ಬಾರ್ ಇಲ್ಲ, ಅಂದ್ರೆ ಏಜ್ ಯಾವುದೇ ಆಗಿರಬಹುದು. ನಿಮ್ದು LKG ನೋ UKG ನೋ ನರ್ಸರಿನೋ ಆಗಿರ್ಬಹುದು, ನಿಮ್ಗೆ ಏನ್ ಬೇಕೋ ಅದನ್ನ ನಾವು ಕೊಡ್ತೇವೆ ಆ ಏಜ್ ಅಲ್ಲಿ. ಅದೇ ತರ ಮಿಡ್ಲ್ ಸ್ಕೂಲ್ ಅಥವಾ ಪ್ರೈಮರಿ, ಮಿಡ್ಲು, ಹೈಸ್ಕೂಲು, ಕಾಲೇಜು ಅಥವಾ ಜಾಬ್ ಆಸ್ಪಿರೆಂಟ್ಸು, ಜಾಬ್ ಪ್ರಿಪೇರ್ ಮಾಡ್ತಾ ಇರ್ಬೋದು, ಅಥವಾ ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕು, ಅಥವಾ ಜಾಬ್ ನಲ್ಲಿ ಇದ್ದವ್ರಿಗೆನೆ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು, ಪ್ರೊಫೆಷನಲ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಇಂಗ್ಲಿಷು ಕಮ್ಯುನಿಕೇಶನ್ ನಿಂದ. So they can develop their skills. ಅಥವಾ ಅವ್ರಿಗೆ ಪ್ರಮೋಷನ್ ಇರ್ಬೋದು, ಏನೇ ಇರ್ಬೋದು, ನಿಮ್ದು ವೇರಿಯಸ್ ಅಂಬಿಷನ್ ಇರ್ಬೋದು, ಬೇರೆ ಬೇರೆ ನಿಮ್ದೇ ಆದ ಕನಸುಗಳಿರ್ಬೋದು. ಸೊ ಎಲ್ಲದಕ್ಕೂ ಇಂಗ್ಲಿಷ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್ ವರ್ಲ್ಡ್. ಟು ಸ್ಪೀಕ್ ವೆರಿ ಗುಡ್ ಇಂಗ್ಲಿಷ್, that will make a huge difference in your career and life of course. ಸೊ ಇದು ಇಂಗ್ಲಿಷ್ ಮಟ್ಟಿಗೆ ಹೇಳೋದಾದ್ರೆ. ಸೊ ಹಾಗೆ ನಾವು PUC ಸೈನ್ಸ್ ಕೋಚಿಂಗ್, ಇದನ್ನು ನಾನು ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. PUC ಸೈನ್ಸ್ ಕೋಚಿಂಗ್, ವಿ ಹ್ಯಾವ್ ವೆರಿ ಗುಡ್ ಫ್ಯಾಕಲ್ಟಿ ಅಂಡ್ ದೇ ಆಲ್ಸೋ ವರ್ಕ್ ವೆರಿ ಹಾರ್ಡ್. ಅಂದ್ರೆ ಇದು ತುಂಬಾ ಜನರಲ್ ಆಗಾಯ್ತು, ಬಟ್ ತುಂಬಾ ನಿರ್ದಿಷ್ಟವಾಗಿ ಹೇಳ್ಬೇಕಂದ್ರೆ, ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ, ಯಾವುದೇ ಕಾನ್ಸೆಪ್ಟ್ಸ್ ಪ್ರಾಬ್ಲಮ್ ಇರ್ಬೋದು ಮಕ್ಕಳಿಗೆ, PUC ಮಕ್ಕಳಿಗೆ, ಸೈನ್ಸ್ ಮಕ್ಕಳು ಅಂತ ಇಟ್ಕೊಂಡ್ರೆ ಅವರಿಗೆ ಅವ್ರದೇ ಆದ ಪೇಸ್ ಅಲ್ಲಿ, ಸೊ ಅವ್ರದ್ದು ಯಾವುದೇ ಲೆವೆಲ್ ಇರ್ಬೋದು. ಕೆಲವರಿಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಕೆಲವೊಂದು ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಕಾನ್ಸೆಪ್ಟ್ಸ್ ಅನ್ನ ಕಲ್ತ್ಕೊಳ್ಳಿಕ್ಕೆ. ಸೊ ದೇ ಡೋಂಟ್ ಓನ್ಲಿ ಕವರ್ ದ ಸಿಲೆಬಸ್ ಕವರ್ ಮಾಡೋದು ಯಾರು ಬೇಕಾದ್ರೂ ಮಾಡಬಹುದು, ಅದೇನ್ ದೊಡ್ಡ ವಿಚಾರ ಅಲ್ಲ. ಮಕ್ಕಳಿಗೆ ಬೇಕಾಗಿರೋದು ಕರೆಕ್ಟ್ ಆಗಿ ಅವರಿಗೆ ಅರ್ಥ ಆಗ್ಬೇಕು, ಮತ್ತೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆ ಪ್ರಾಕ್ಟೀಸ್ ನಿಂದ ಮೀನಿಂಗ್ಫುಲ್ ಆಗಿರ್ಬೇಕು, ಅಂದ್ರೆ ಅವ್ರ ಎಕ್ಸಾಮ್ ಫೇಸ್ ಮಾಡ್ಲಿಕ್ಕೆ ಅವ್ರಿಗೆ ಅರ್ಥ ಆಗ್ಬೇಕು. ಸೊ ಆ ತರ ನಮ್ಮ ಫ್ಯಾಕಲ್ಟಿ ಮಾಡ್ತಾರೆ. ಸೊ ಅದನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ನೀವು ಬಂದು ನೋಡಬಹುದು. 2 ಡೆಮೋ ಕ್ಲಾಸಸ್ ವಿಲ್ ಬಿ ಫ್ರೀ ಫಾರ್ ಯು. 2 ಫ್ರೀ ಡೆಮೋ ಕ್ಲಾಸಸ್ ಅನ್ನ ನಾವು ಕೊಡ್ತೇವೆ. ಯಾಕಂದ್ರೆ ನಮ್ಮ ಟೀಚರ್ಸ್ ಅನ್ನ, ಲೆಕ್ಚರರ್ಸ್ ಅನ್ನ ನೀವು ಕ್ಲಾಸ್ ಅಲ್ಲಿ ನೋಡ್ಬೇಕು, ಅವ್ರ ಕ್ಲಾಸ್ ಅನ್ನ ಕೇಳಬೇಕು. ಸೊ ಹೇಗೆ ಅನ್ಸುತ್ತೆ ಅಂತ ನೀವೇ ಡಿಸಿಷನ್ ತಗೋಬಹುದು ಅದಾದ್ಮೇಲೆ. ಸೊ ಆಫ್ಟರ್ ದಟ್ ಯು ಕ್ಯಾನ್ ಟೇಕ್ ಅಡ್ಮಿಷನ್. ಇಟ್ಸ್ ಫಾರ್ ಎವ್ರಿವನ್, ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾವುದೇ PUC ಸ್ಟೂಡೆಂಟ್ಸ್ ಆಗಿರ್ಬೋದು, PUC ಅದೇ ತರ ಆರ್ಟ್ಸ್ ಸ್ಟೂಡೆಂಟ್ಸು, ಇಂಗ್ಲಿಷು ಅಥವಾ ಯಾವುದೇ, ಆಲ್ ಸಬ್ಜೆಕ್ಟ್ಸ್ ಆರ್ ಟಾಟ್. ಅದು ಇನ್ನೊಂದು ವಿಚಾರ. ಬಟ್ ವಿ ಆರ್ ಫೋಕಸಿಂಗ್ ಮೇನ್ಲಿ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್. That doesn't mean that we don't have a tuition for art students. We have, and of course, if commerce students are ready, 10 students are getting admitted. 10 students ಗಳು ಬಂದ್ರೆ, we will also start commerce tuition for you also. But minimum 10 students are required for us, whether it is first PUC commerce or second PUC. Otherwise, it's very difficult for us to start. Considering
ಮೆನಿ ಥಿಂಗ್ಸ್, ಬೇರೆ ಬೇರೆ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡಾಗ. ಆನ್ ದಟ್ ನೋಟ್ ಐ ಆಮ್ ಎಂಡಿಂಗ್ ಮೈ ಬ್ರೀಫ್ ನೋಟ್ ಹಿಯರ್. Please do call me on this number once again, 9731167830. As already I have mentioned the address a couple of times in this video. Thank you so much for watching. Have a good time. ಸೊ ಗೈಸ್, ವಿಡಿಯೋ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಸೊ ನೋಡೋಣ, ಎಷ್ಟು ಕ್ಲಿಪ್ಸ್ ಹಾಕುತ್ತೆ ಅಷ್ಟು ಹಾಕಿದ್ದೀನಿ. ನೀವು ನೋಡ್ಕೊಳ್ಳಿ ಏನೇನಂತ ನೋಡೋಣ ನೆಕ್ಸ್ಟ್ ಇದರಲ್ಲಿ. ಓಕೆ ಗೈಸ್ ಫೈನಲಿ ಮನೆಗೆ ಬಂದೆ. ಸೊ ಈಗ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ನೋಡೋಣ ಕ್ಲಿಪ್ಸ್ ಯಾವುದೋ ಚೆನ್ನಾಗಿ ಬಂದಿದೆ ವಿಡಿಯೋಸ್ನ ಕ್ಲಿಪ್ಸ್ ಹಾಕಿ ದೆನ್ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬೇರೆ ಕಂಟೆಂಟ್ ಜೊತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.